ಈ ಲೋಕದಲ್ಲಿ ನಮಗೆ ಬೇಕಾದದ್ದನ್ನು ಹಣದಿಂದ ಕೊಂಡುಕೊಳ್ಳಬಹುದು, ಆದರೆ ಮುಂದಣ ಲೋಕದಲ್ಲಿ ಅದು ಯಾವ ಕೆಲಸಕ್ಕೂ ಬಾರದು. ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ತುಂಬು ಹೃದಯದ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮದ ಮೇಲೆ ನೀವು ಇಟ್ಟ ಪ್ರೀತಿಗಾಗಿ, ಪ್ರೋತ್ಸಾಹದಾಯಕ ಕರೆಗಳಿಗಾಗಿ ಕೃತಜ್ಞತೆಗಳು. ಜ್ಞಾನೋಕ್ತಿಗಳು ಪುಸ್ತಕದಲ್ಲಿನ 11ನೇ ಅಧ್ಯಾಯದಲ್ಲಿ ಜ್ಞಾನೋಕ್ತಿಗಳು ದ್ವಿಪದಿಗಳಲ್ಲಿವೆ. ಇವುಗಳ ಅರ್ಥವನ್ನು ನೀವು ತಿಳಿದುಕೊಳ್ಳಬೇಕಾದರೆ ಪ್ರಾರಂಭದಿಂದ ಕೊನೆಯವರೆಗೂ ಕಾರ್ಯಕ್ರಮ ವೀಕ್ಷಿಸಿರಿ. ನಿಮ್ಮ ನಂಬಿಕೆಯನ್ನು ಬಲಪಡಿಸಿಕೊಳ್ಳಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಅನ್ಯೋನ್ಯತೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಕಾರ್ಯಕ್ರಮದಲ್ಲಿ ನಿನ್ನ ವಾಕ್ಯವನ್ನು ನಾವು ಅಧ್ಯಯನ ಮಾಡುತ್ತಿರುವಾಗ ವಾಕ್ಯದ ಗೂಢಾರ್ಥಗಳನ್ನು ತಿಳಿಯಪಡಿಸಬೇಕಾಗಿ ಬೇಡುತ್ತೇವೆ. ಅದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತ ನಿನ್ನ ಆತ್ಮನ ನಡೆಸುವಿಕೆಯೊಂದಿಗೆ ಸಂತೋಷಭರಿತದಾಯಕವಾಗಲಿ. ಈಗಲೂ ನಮ್ಮ ಸಂಗಡ ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 3ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನದಲ್ಲಿ 10 ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಈ ಕೃಪಾಗಳಿಗೆಯಲ್ಲಿ ಜ್ಞಾನೋಕ್ತಿಗಳು 11ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಪ್ರೀತಿಯುಳ್ಳ ದೇವಜನರೇ, ನಾವು ನೋಡಿದಂತೆ ಯವನಸ್ಥನು ಈಗ ಪಾಠಶಾಲೆಯಲ್ಲಿದ್ದಾನೆ ಮತ್ತು ಜ್ಞಾನವಾಗಿರುವ ಕ್ರಿಸ್ತನು ಬೋಧಕನಾಗಿದ್ದಾನೆ. ಜ್ಞಾನವು ರಾಜ ಬೀದಿಗಳಲ್ಲಿ ನಿಂತು ತನ್ನ ಶಾಲೆಗೆ ಬರಬೇಕಾದ ವಿದ್ಯಾರ್ಥಿಗಳಿಗಾಗಿ ಕೂಗಿಕೊಳ್ಳಬೇಕಾಯಿತು. ಈಗ ಆಕೆಯ ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಆಕೆ ಈಗ ಕಲಿಸುತ್ತಾ ಇದ್ದಾಳೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಾಹಿತ್ಯಿಕವಾಗಿ ಈ ಜ್ಞಾನೋಕ್ತಿಗಳು ದ್ವಿಪದಿಗಳಲ್ಲಿವೆ. ಅದರ ಎರಡೂ ಭಾಗಗಳು ಒಂದಕ್ಕೊಂದು ಸಮಾನಾರ್ಥಕ ರೀತಿಯಲ್ಲಿ ಹೊಂದಿಕೊಂಡಿವೆ. ಇದು ಇಬ್ರಿಯ ಕಾವ್ಯ ರಚನೆಗನುಗುಣವಾಗಿದೆ. ಇಬ್ರಿಯ ಕಾವ್ಯ ಸಾಹಿತ್ಯದಲ್ಲಿ ಒಂದು ಯೋಚನೆಯನ್ನು ಪುನರುಚ್ಚರಿಸಿ ಇಲ್ಲವೇ ವಿರೋಧದೊಡನೆ ಹೋಲಿಸಿ ಹೇಳಲಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ಯೌವನಸ್ಥನಿಗೆ ಒಳ್ಳೆ ರೀತಿ ವ್ಯವಹಾರ ಮಾಡಲು ಕೆಲವು ಸಲಹೆಗಳನ್ನು ಕೊಡಲಾಗಿದೆ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಮೋಸದ ತ್ರಾಸು ಯೆಹೋವನಿಗೆ ಅಸಹ್ಯ, ನ್ಯಾಯದ ತೂಕ ಆತನಿಗೆ ಸಂತೋಷ ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ದೇವರು ನಿನ್ನ ವ್ಯವಹಾರದಲ್ಲಿ ಜೊತೆಗೂಡುತ್ತಾನೆ. ಆದರೆ ಮೋಸದ ವ್ಯವಹಾರ ನಡೆಸಿದರೆ ಆತನು ಬರಲಾರನು. ನೀನು ಪ್ರಾಮಾಣಿಕನಾಗಿದ್ದರೆ ಆತನು ನಿನ್ನ ಪಾಲುದಾರನಾಗಿ ನಿನ್ನೊಂದಿಗಿರುತ್ತಾನೆ. ಕ್ರೈಸ್ತನಾದ ವ್ಯವಹಾರಸ್ಥನು ನಂಬಿಗಸ್ತನೂ ಪ್ರಾಮಾಣಿಕನೂ ಆಗಿರತಕ್ಕದ್ದು. ಇಂತಹ ಅದ್ಭುತ ಕ್ರೈಸ್ತ ವ್ಯವಹಾರಸ್ಥರು ಎಷ್ಟೋ ಮಂದಿ ಇದ್ದಾರೆ. ಒಬ್ಬ ಇಂತಹ ವ್ಯಕ್ತಿಯೊಂದಿಗೆ ಪರಿಚಯ ಬೆಳೆದರೂ ನಾನು ಅವರ ವ್ಯವಹಾರದ ಕುರಿತಾಗಿ ಹೆಚ್ಚು ತಿಳಿಯಲಿಲ್ಲ. ಆದರೆ ಅವರ ಪರಿಚಿತರೊಬ್ಬರು ನನಗೆ ಅವರ ವಿಚಾರವಾಗಿ ತಿಳಿಸಿ ಅವರು ತುಂಬ ಪ್ರಾಮಾಣಿಕರೆಂದು ಹೇಳಿದರು ಮತ್ತು ಅವರು ವ್ಯವಹಾರದಲ್ಲಿ ಯಶಸ್ಸನ್ನೂ ಗಳಿಸಿದ್ದರು. ಇಂಥ ವ್ಯಕ್ತಿಗಳು ಈಗಲೂ ಇರುವುದು ಸಂತೋಷದ ವಿಚಾರವೇ ಸರಿ. ನಾವು ಹಾಗಿದ್ದೇವೆ. ನಮ್ಮ ವ್ಯವಹಾರ ಕ್ಷೇತ್ರಗಳಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 2ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಎಲ್ಲಿ ಹೆಮ್ಮೆಯೋ ಅಲ್ಲಿ ನಾಚಿಕೆ, ದೀನರಲ್ಲಿ ಜ್ಞಾನ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ದೊಡ್ಡ ಪಾಪ ಅದು ಹೆಮ್ಮೆಯೇ ಆಗಿದೆ. ಯೌವನಸ್ಥನು ತನ್ನ ಪಾಠವನ್ನು ಆರಂಭಿಸುವಾಗಲೇ ಈ ಪಾಪದ ಕುರಿತು ಎಚ್ಚರಿಕೆ ನೀಡಲಾಗಿದೆ. ಈ ಮಾತಿನಲ್ಲಿ ಹೆಮ್ಮೆ ಹಾಗೂ ದೀನತನವನ್ನು ಹೋಲಿಸಲಾಗಿದೆ. ಹೆಮ್ಮೆಯೊಂದಿಗೆ ಯಾವಾಗಲೂ ಅವಮಾನವಿರುತ್ತದೆ. ಹೆಮ್ಮೆಯ ಕುರಿತಾಗಿ ಈ ಪುಸ್ತಕದಲ್ಲಿಯೂ ಇಡೀ ಸತ್ಯವೇದದಲ್ಲಿಯೂ ತುಂಬ ಹೇಳಲ್ಪಟ್ಟಿದೆ.
ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಯಥಾರ್ಥವಂತರಿಗೆ ಸರಳತೆಯು ಮಾರ್ಗದರ್ಶಕ, ವಂಚಕರಿಗೆ ವಕ್ರತೆಯು ನಾಶಕ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಅರ್ಥ ಒಬ್ಬನು ಸತ್ಯವಂತನಾಗಿ ನಡೆಯಬೇಕೆಂಬುದು ಅವನ ಹೃದಯದ ಆಶೆಯಾಗಿರುವುದಾದರೆ ಪವಿತ್ರಾತ್ಮನ ಮಾರ್ಗದರ್ಶನ ಸಲಹೆಗಳು ಖಂಡಿತವಾಗಿ ದೊರೆಯುತ್ತವೆ. ಇದಕ್ಕೆ ವಿರುದ್ಧವಾದದ್ದು ವಂಚಕರ ವಕ್ರ ಮಾರ್ಗವು. ಇದು ಅವರನ್ನೇ ನಾಶಪಡಿಸುತ್ತದೆ. ಇತ್ತೀಚೆಗೆ ನಾನು ಒಬ್ಬ ಯೌವನಸ್ಥನನ್ನು ಸಂಧಿಸಿದೆ. ನನಗೆ ಶಾಲೆಗೆ ಹೋಗುವಾಗ ಇದ್ದಂತೆಯೇ ಅವನಿಗೂ ಹಣದ ಮುಗ್ಗಟ್ಟು ಇತ್ತು. ಅವನು ನನ್ನನ್ನು ಕೇಳಿದನು, ದೇವರ ಚಿತ್ತವನ್ನು ಹೇಗೆ ತಿಳಿದುಕೊಳ್ಳುತ್ತೀ? ನೀನು ಹೋಗಬೇಕಾದ ದಾರಿಯನ್ನು ಹೇಗೆ ತಿಳಿದುಕೊಳ್ಳುತ್ತೀ ಎಂದು. ನಾನದಕ್ಕೆ ಉತ್ತರಿಸಿದೆ, ನನಗೂ ನಿನಗಿದ್ದಂತಹ ಸಮಸ್ಯೆಗಳೇ ಇದ್ದವು. ನನ್ನ ಮುಂದಣ ಮಾರ್ಗಗಳು ಒಂದರಲ್ಲೇ ಕೊನೆಯಾಗುತ್ತಿದ್ದವು. ಅದು ಬಹಳ ಸರಳವಾದದ್ದು. ನನ್ನೆದುರು ತೆರೆದುಕೊಂಡ ದಾರಿಯು ನಾನು ಹೋಗಬೇಕಾದ ದಾರಿಯಾಗಿತ್ತು. ಬಾಗಿಲು ಮುಚ್ಚಲ್ಪಟ್ಟಿದ್ದರೆ ನನಗೆ ಹೋಗಲಾಗುತ್ತಿರಲಿಲ್ಲ. ಶಾಲೆಗೆ ಹೋಗಲು ಬೇಕಾದ ಹಣವಿಲ್ಲದಿರುತ್ತಿದ್ದರೆ ನಾನು ಹೋಗುತ್ತಲೇ ಇರಲಿಲ್ಲ. ಆದರೆ ಕರ್ತನು ನನಗೆ ಯಾವಾಗಲೂ ಒಂದು ಬಾಗಿಲನ್ನು ತೆರೆದಿಡುತ್ತಿದ್ದನು. ಇದು ನನಗೆ ಆಗಾಗ ಸಂಭವಿಸಿತು. ಅದನ್ನು ನಾನು ಕರ್ತನಿಂದ ತೆರೆಯಲ್ಪಟ್ಟ ಬಾಗಿಲೆಂದೇ ತೆಗೆದುಕೊಳ್ಳುತ್ತಿದ್ದೆ. ಪ್ರಿಯ ಸ್ನೇಹಿತನೇ, ನೀನು ದೇವರೊಂದಿಗೆ ಸರಿಯಾದ ಸಂಬಂಧವುಳ್ಳವನಾದರೆ ಆತನು ನಿನಗಾಗಿ ಬಾಗಿಲನ್ನು ತೆರೆಯುತ್ತಾನೆ. ಇದು ನನ್ನ ಅನುಭವವಾಗಿತ್ತು. ನಾನೆನಿಸುತ್ತೇನೆ ನಿಮ್ಮ ಅನುಭವಗಳು ಕೂಡ ಇದೇ ರೀತಿ ಆಗಿರಬಹುದು ಎಂಬುದಾಗಿ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಧನವು ಕೋಪದ ದಿನದಲ್ಲಿ ವ್ಯರ್ಥ, ಧರ್ಮವು ಮರಣ ವಿಮೋಚಕ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಐಶ್ವರ್ಯವಂತನ ಹಾಗೂ ಬಡಲಾಜರನ ದೃಷ್ಟಾಂತವನ್ನು ನೆನಪಿಗೆ ತರುತ್ತದೆ. ಇಬ್ಬರೂ ಸತ್ತರು. ಆದರೆ ಕೋಪದ ದಿನದಲ್ಲಿ ಐಶ್ವರ್ಯವಂತನ ಸಂಪತ್ತಿನಿಂದ ಯಾವ ಪ್ರಯೋಜನವೂ ಉಂಟಾಗಲಿಲ್ಲ. ಆದರೆ ನೀತಿಯು ಭಿಕ್ಷುಕನಿಗೆ ಸಹಾಯ ಮಾಡಿತು. ಅದು ಅವನನ್ನು ಅಬ್ರಹಾಮನ ಎದೆಗೆ ಕೊಂಡೊಯ್ಯಿತು. ಐಶ್ವರ್ಯವನ್ನೇ ನೆಚ್ಚುವವರ ಜೀವಿತದ ಪ್ರಾಮುಖ್ಯತೆಗಳು ಅಡಿಮೇಲಾಗಿರುತ್ತವೆ. ಐಶ್ವರ್ಯವಿರುವುದು ತಪ್ಪಲ್ಲ, ಆದರೆ ಅದಕ್ಕಿರುವ ಮಿತಿಗಳನ್ನು ನಾವು ತಿಳಿದುಕೊಳ್ಳಬೇಕು. ಈ ಲೋಕದಲ್ಲಿನ ಯಾವುದನ್ನು ಹಣದಿಂದ ಕೊಂಡುಕೊಳ್ಳಬಹುದು, ಆದರೆ ಮುಂದಣ ಲೋಕದಲ್ಲಿ ಅದು ಯಾವ ಕೆಲಸಕ್ಕೂ ಬಾರದು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿರ್ದೋಷಿಯ ಧರ್ಮವು ಅವನ ಮಾರ್ಗವನ್ನು ಸರಾಗ ಮಾಡುವುದು. ದೋಷಿಯು ತನ್ನ ದೋಷದಿಂದಲೇ ಬಿದ್ದು ಹೋಗುವನು. ಧರ್ಮವು ಯಥಾರ್ಥವಂತರನ್ನು ಉದ್ಧರಿಸುವುದು. ವಂಚಕರು ತಮ್ಮ ಆಶಾಪಾಶಕ್ಕೆ ಸಿಕ್ಕಿಬೀಳುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದೋಷಿ ಎಂಬ ಮಾತಿನ ಬದಲಿಗೆ ಧರ್ಮ ವಿರೋಧಿ ಎಂದಾಗಿ ಇದ್ದರೆ ಉತ್ತಮ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 7 ಮತ್ತು 8ನೇ ವಚನ ಹೀಗೆ ಹೇಳುತ್ತದೆ, ದುಷ್ಟನು ಸಾಯುವಾಗ ಅವನ ನಿರೀಕ್ಷೆಯು ಹಾಳಾಗುವುದು. ಬಲದ ಮೇಲಣ ನಂಬಿಕೆಯು ಬಿದ್ದು ಹೋಗುವುದು. ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು. ದುಷ್ಟನು ಅವನಿಗೆ ಬದಲಾಗಿ ಅದರಲ್ಲಿ ಬೀಳುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಧರ್ಮ ವಿರೋಧಿಯು ಸಾಯುವಾಗ ಅವನ ನಿರೀಕ್ಷೆಯು ನಾಶವಾಗುವುದು. ಅನೀತಿವಂತನ ನಿರೀಕ್ಷೆಯೂ ಬಿದ್ದು ಹೋಗುವುದು. ಇದು ಎಸ್ತೇರಳು ಪುಸ್ತಕದ ಹಾಮಾನನನ್ನು ನೆನಪಿಗೆ ತರುವುದಿಲ್ಲವೋ? ನೀತಿವಂತನಾದ ಮೊರ್ದೆಕೈಯು ಬಿಡಿಸಲ್ಪಡುತ್ತಾನೆ, ಹಾಮಾನನು ನಾಶವಾಗುತ್ತಾನೆ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ಧರ್ಮಭ್ರಷ್ಟನು ಬಾಯಿಯಿಂದ ನೆರೆಯವನನ್ನು ಹಾಳು ಮಾಡುವನು, ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರವಾಗುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಧರ್ಮಭ್ರಷ್ಟನು ಎಂಬ ಶಬ್ದದ ಮೂಲ ಪದವು ಗ್ರೀಕ್ ಭಾಷೆಯ 2 ಪದಗಳಿಂದ ಬಂದದ್ದು. ಅವುಗಳ ಅರ್ಥ ಮರುತ್ತರ ಕೊಡುವುದು ಎಂದಾಗುತ್ತದೆ. ಧರ್ಮಭ್ರಷ್ಟನು ಮರುತ್ತರ ಕೊಡುತ್ತಾನೆ. ಅಂದರೆ ಇದು ನಾಟಕಗಳಲ್ಲಿ ಕೃತಕವಾಗಿ ಹಾಡುವ ಮಾತಾಗಿದೆ. ಇಂಥವರು ಹಲ್ಲೆಲೂಯ, ಕರ್ತನಿಗೆ ಸ್ತೋತ್ರ ಎಂಬುದಾಗಿ ಬಾಯಿಂದ ಮಾತ್ರ ಹೇಳುತ್ತಾರೆ. ಅವನು ನಾಟಕದ ಮಾತಿನಂತೆ ಆಡುತ್ತಾನೆ. ನಿಜವಾಗಿಯೂ ಹೃದಯದಿಂದ ಕರ್ತನನ್ನು ಸ್ತುತಿಸುತ್ತಿಲ್ಲ.
ಕರ್ತನಲ್ಲಿ ಪ್ರಿಯರೇ, ಧರ್ಮಭ್ರಷ್ಟನು ತನ್ನ ಬಾಯಿಯಿಂದ ನೆರೆಯವನನ್ನು ಹಾಳು ಮಾಡುವನು ಎಂಬುದಾಗಿ ನೋಡುವಾಗ ಅವನು ನಿನ್ನ ಮಿತ್ರನಂತೆ ನಟಿಸುತ್ತಾನೆ, ಆದರೆ ತನ್ನ ಸ್ವಂತ ಪಾಪಗಳನ್ನು ಅಡಗಿಸಲಿಕ್ಕಾಗಿ ನಿನ್ನ ಬೆನ್ನಿಗೆ ಚೂರಿ ಹಾಕುತ್ತಾನೆ. ಇದು ಸತ್ಯವೇದದಲ್ಲಿ ಯಾರನ್ನು ಸೂಚಿಸುತ್ತದೆ? ಇದು ಪೊಟೀಫರನ ಹೆಂಡತಿಯಲ್ಲವೋ? ಆಕೆ ತನ್ನ ಪಾಪಗಳನ್ನು ಮುಚ್ಚುವುದಕ್ಕೋಸ್ಕರ ಯೋಸೇಫನ ಮೇಲೆ ಸುಳ್ಳು ದೂರುಗಳನ್ನು ಹಾಕುತ್ತಾಳೆ. ಒಬ್ಬ ಅಧಿಕಾರಿಯ ಪತ್ನಿಯ ಮಾತಿನ ಎದುರು ಗುಲಾಮನೊಬ್ಬನ ಮಾತನ್ನು ಯಾರು ನಂಬುತ್ತಾರೆ? ಪ್ರಿಯರೇ, ಯೋಸೇಫನಿಗೆ ಬಾಯಿ ತೆರೆಯಲಿಕ್ಕೂ ಆಗಿರಲಿಲ್ಲ. ಅವನಿಗೆ ತನ್ನನ್ನು ಸಮರ್ಥಿಸಿಕೊಳ್ಳಲಾಗಲೇ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ದುರದೃಷ್ಟವಶಾತ್ ಸಭೆಯಲ್ಲಿಯೂ ಕೆಲವರು ತಮ್ಮನ್ನು ಸಮರ್ಥಿಸಿಕೊಳ್ಳಲಿಕ್ಕಾಗಿ ಭಯಂಕರ ಸಂಗತಿಗಳನ್ನು ಹೇಳುತ್ತಾರೆ. ಪ್ರಸಂಗಿಯನ್ನು ಎದುರಲ್ಲಿ ಹೊಗಳಿ ಹಿಂದಿನಿಂದ ಟೀಕಿಸುವವರ ಕುರಿತು ನಾನು ಬಹಳ ಭಯಪಡುತ್ತೇನೆ. ಇಂತಹ ಜನರನ್ನು ಬಹಳ ಜಾಗೃತೆಯಿಂದ ಗಮನಿಸಬೇಕಾಗಿದೆ. ಅವರು ತಮ್ಮ ಜೀವಿತದಲ್ಲಿ ಏನನ್ನೋ ಮುಚ್ಚಿಕೊಳ್ಳಲು ಯತ್ನಿಸುವವರಾಗಿದ್ದಾರೆ. ಈ ಜ್ಞಾನೋಕ್ತಿಯ ಮಾತು ಇಂತಹ ಕಪಟತನದ ಕುರಿತಾಗಿ ಹೇಳುತ್ತದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 10 ಮತ್ತು 11ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಜ್ಜನರು ಸುಖಿಗಳಾದರೆ ಪಟ್ಟಣಕ್ಕೆ ಉಲ್ಲಾಸ, ದುರ್ಜನರು ಹಾಳಾದರೆ ಜಯಘೋಷ. ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣವು ಉನ್ನತಿಗೆ ಬರುವುದು, ಕೆಟ್ಟವರ ಬಾಯಿಂದ ಕೆಡವಲ್ಪಡುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನಗಳೆದುರು ನಾನು ದಾವೀದ ಸೌಲರನ್ನು ತರುತ್ತೇನೆ. ದಾವೀದನು ಇಸ್ರಾಯೇಲ್ಯರ ಅರಸನಾದಾಗ ಯೆರೂಸಲೇಮು ಮಹಾಪಟ್ಟಣವಾಯಿತು. ಅರಸನಾದ ಸೌಲನು ಸತ್ತಾಗ ಅವನಿಗಾಗಿ ಹೆಚ್ಚು ಮಂದಿ ಗೋಳಾಡಲಿಲ್ಲ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ನೆರೆಯವನನ್ನು ಹೀನೈಸುವವನು ಬುದ್ಧಿಹೀನನು, ವಿವೇಕಿಯು ಬಾಯಿ ಬಿಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಾತು ಕೂಡ ದಾವೀದನನ್ನೇ ಸೂಚಿಸುತ್ತದೆ. ದಾವೀದನು ಸೊಲೊಮೋನನ ಜೀವಿತದ ಮೇಲೆ ಎಂತಹ ಪ್ರಭಾವ ಬೀರಿದ್ದಾನೆಂಬುದನ್ನು ಎಂದಾದರೂ ಯೋಚಿಸಿದ್ದೀರಾ? ದಾವೀದನು ಸೊಲೊಮೋನನ ತಾಯಿಯಾದ ಬೆತ್ಷೆಬೆಯ ಸಂಗಡ ಪಾಪ ಮಾಡಿದ್ದನಾದರೂ ಅದನ್ನು ಹೊರತುಪಡಿಸಿ ದಾವೀದನ ಜೀವಿತ ಉತ್ತಮವಾದದ್ದೇ ಆಗಿತ್ತು. ದಾವೀದನ ಮಗನಾದ ಅಬ್ಷಾಲೋಮನು ತಂದೆಗೆ ವಿರುದ್ಧವಾಗಿ ದಂಗೆ ಎದ್ದಾಗ ಸೌಲನ ಕುಟುಂಬದವನಾದ ಶಿಮ್ಮಿಯು ದಾವೀದನನ್ನು ಶಪಿಸಿದಾಗ ಆ ಪರಿಸ್ಥಿತಿಯನ್ನು ಯೋಚಿಸಿದ್ದೀಯಾ? ದಾವೀದನ ಸೇನಾಪತಿಯಾದ ಯೋವಾಬನು ಅವನನ್ನು ಕೊಲ್ಲಬೇಕೆಂದಿದ್ದಾಗ ದಾವೀದನು ಹೇಳಿದನು, ಬೇಡ, ಅವನು ತನ್ನ ಹೃದಯದಿಂದ ಮಾತನಾಡುತ್ತಿದ್ದಾನೆ. ಇದು ನನ್ನ ಮೇಲಿನ ದೇವರ ತೀರ್ಪಾಗಿದೆ. ವಿವೇಕಿಯು ಬಾಯಿ ಮುಚ್ಚಿಕೊಂಡಿರುವನು. ಪ್ರಿಯ ಸ್ನೇಹಿತನೇ, ನಿನ್ನನ್ನು ಇತರರು ದೂಷಿಸುತ್ತಾ ನಿನಗೆ ಕೆಟ್ಟ ಮಾತುಗಳನ್ನಾಡುವ ಸಂದರ್ಭಗಳು ಬರಬಹುದು. ಆದರೆ ನೀನು ಸುಮ್ಮನೆ ಇರು. ದೇವರು ಅದರ ಕುರಿತು ಕಾರ್ಯ ಮಾಡುತ್ತಾನೆ. ಆತನು ದಾವೀದನ ಜೀವಿತದಲ್ಲೂ ಹೀಗೆಯೇ ಮಾಡಿದನು. ಪ್ರಿಯರೇ, ಈ ಪುಸ್ತಕದಲ್ಲಿ ಅನೇಕ ಅದ್ಭುತವಾದ ಸೂತ್ರಗಳಿವೆ. ಯೌವನಸ್ಥರು ಅವುಗಳನ್ನು ಕಲಿಯತಕ್ಕದ್ದು. ಈ ದಿನಗಳಲ್ಲಿ ಯೌವನಸ್ಥರಲ್ಲಿ ಒಂದು ಆತ್ಮಿಕ ಕಾರ್ಯ ನಡೆಯುತ್ತಿದೆ. ಅವರು ಜ್ಞಾನೋಕ್ತಿ ಪುಸ್ತಕವನ್ನು ಧ್ಯಾನ ಮಾಡಬೇಕೆಂದು ನಾನು ಆಶಿಸುತ್ತೇನೆ. ಕ್ರಿಸ್ತನೇ ಈ ಜ್ಞಾನದ ಪಾಠಶಾಲೆ ನಡೆಸುವನಾದ್ದರಿಂದ ಅವರು ಕ್ರಿಸ್ತನ ಬಳಿಗೆ ಬರುವುದು ಉತ್ತಮ. ಜ್ಞಾನೋಕ್ತಿಗಳು ಯೌವನಸ್ಥರಿಗೆ ಸಾಮಾನ್ಯ ಜ್ಞಾನವನ್ನೂ ಕೊಡುತ್ತವೆ. ನಮ್ಮಲ್ಲಿ ಈ ದಿನಗಳಲ್ಲಿ ಸಾಮಾನ್ಯ ಜ್ಞಾನದ ಕೊರತೆ ತುಂಬ ಇದೆ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು, ನಂಬಿಗಸ್ತನು ಸಂಗತಿಯನ್ನು ಗುಪ್ತಪಡಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಚಾಡಿಕೋರನೆಂದರೆ ಬೇರೆಯವರನ್ನು ಹಾನಿಪಡಿಸಲಿಕ್ಕಾಗಿ ಅವರ ಕುರಿತು ಮಾತನಾಡುವವನು. ಕೆಲವೊಮ್ಮೆ ಅವನು ಸತ್ಯವನ್ನೇ ಹೇಳುವುದಾದರೂ ಅವನು ಅದನ್ನು ಹೇಳಬಾರದವುಗಳಾಗಿರುತ್ತವೆ. ಒಬ್ಬ ಸಹೋದರನು ಏನಾದರೂ ತಪ್ಪು ಮಾಡಿರುವುದು ಅವನಿಗೆ ಗೊತ್ತಾದರೆ ಆ ಸಹೋದರನ ಬಳಿ ಗುಟ್ಟಾಗಿ ಹೋಗಿ ಅದರ ಕುರಿತು ಮಾತನಾಡಬೇಕು. ಅದಕ್ಕೆ ಬದಲಾಗಿ ಊರೆಲ್ಲ ಆ ವಿಚಾರವಾಗಿ ಹೇಳುತ್ತಾ ತಿರುಗಬಾರದು. ಇದು ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದಾಗಿದೆ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ:
ಉಚಿತಾಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವುದು, ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದರ ಸರಿಯಾದ ಭಾಷಾಂತರ ಹೀಗಿರಬಹುದು: ಸರಿಯಾದ ಆಡಳಿತವಿಲ್ಲದಲ್ಲಿ ಜನರು ಬೀಳುವರು, ಆದರೆ ಅನೇಕ ಮಂತ್ರಾಲೋಚಕರಿದ್ದಲ್ಲಿ ಭದ್ರತೆ ಇರುವುದು. ಪ್ರಿಯ ಮಿತ್ರನೇ, ನೀನು ಎಷ್ಟೇ ಬುದ್ಧಿವಂತನಾಗಿದ್ದರೂ ನಿನಗೆ ಒಳ್ಳೆ ಸಲಹೆಗಳ ಅಗತ್ಯವಿರುತ್ತದೆ. ದೇವರು ದಾನಿಯೇಲನನ್ನು ನೆಬುಕದ್ನೆಚ್ಚರ ರಾಜನಿಗೆ ಸಲಹೆಗಾರನನ್ನಾಗಿ ಕೊಟ್ಟನು. ಅವನು ತನ್ನ ರಾಜನಿಗೆ ತುಂಬ ಸಹಾಯ ಮಾಡಿದ್ದನು. ದಾನಿಯೇಲನು ಕೋರೇಶನಿಗೂ ಸಲಹೆಗಾರನಾಗಿದ್ದು ಅವನಿಗೂ ತುಂಬ ಸಹಾಯ ಮಾಡಿದನು. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಹೆರರಿಗೆ ಹೊಣೆಯಾದರೆ ಹಾನಿ, ಹೊಣೆಗೆ ಅಸಹ್ಯಪಟ್ಟರೆ ನಿರ್ಭಯ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಪರಿಚಿತನಿಗೆ ಹೊಣೆಯಾದರೆ ಅದರಿಂದ ಕೇಡೇ ಸಂಭವಿಸುತ್ತದೆ ಮತ್ತು ಈ ಅನುಭವವು ಅವನಿಗೆ ಕೆಟ್ಟದ್ದಾಗಿರುವುದು. ತಾನು ದೊಡ್ಡ ತಪ್ಪು ಮಾಡಿದೆನೆಂದು ಮತ್ತೆ ತಿಳಿದುಕೊಳ್ಳುತ್ತಾನೆ. ಆದರೆ ಅಪರಿಚಿತನಿಗೂ ಹೊಣೆಯಾದವನೊಬ್ಬನಿದ್ದಾನೆ. ಅದು ಯಾರೆಂದು ನಿನಗೆ ತಿಳಿದಿದೆಯೋ? ಅಪೋಸ್ತಲನಾದ ಪೌಲನ ಮಾತನ್ನು ಕೇಳಿರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು ಎಂಬುದಾಗಿ. ಪ್ರಿಯ ಮಿತ್ರನೇ, ಆತನು ನಿನ್ನ ಪಾಪದ ಸಾಲವನ್ನು ತಾನು ತೀರಿಸಿದನು. ಅದಕ್ಕಾಗಿ ಭಯಂಕರವಾದ ದಂಡನೆಯನ್ನು ಆತನು ತೆರಬೇಕಾಯಿತು. ಈ ಅನುಭವವನ್ನು ಪ್ರವಾದನಾತ್ಮಕವಾಗಿ ಕೀರ್ತನೆ 69:4 ಹೇಳಲಾಗಿದೆ. ಅಲ್ಲಿ ಹೀಗೆ ಬರೆದದೆ: ನಿಷ್ಕಾರಣ ದ್ವೇಷಿಗಳು ತನ್ನ ತಲೆ ಕೂದಲಿಗಿಂತ ಹೆಚ್ಚಾಗಿದ್ದಾರೆ. ನಿರ್ನಿಮಿತವಾಗಿ ನನ್ನನ್ನು ಮುಗಿಸಿ ಬಿಡಬೇಕೆಂದಿರುವ ವೈರಿಗಳು ಬಲಿಷ್ಠರಾಗಿದ್ದಾರೆ. ನಾನು ಅಪಹರಿಸದಿದ್ದರೂ ನನ್ನಿಂದ ದಂಡ ತೆಗೆದುಕೊಂಡರಲ್ಲ. ಮತ್ತೆ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 7ನೇ ವಚನದಲ್ಲಿ ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲೇ ಇಲ್ಲ ಎಂದೂ ಬರೆದದೆ. ದಂಡವು ತೆರಲ್ಪಟ್ಟಿತು, ಅದಕ್ಕೆ ಆತನೇ ಹೊಣೆಯಾಗಬೇಕಾಯಿತು. ಪಾಪದ ಸಂಬಳ ಮರಣ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಕ್ರಿಸ್ತನು ನನಗಾಗಿ ಅದನ್ನು ತೆತ್ತನು. ಇದು ಎಂಥ ಅದ್ಭುತ ಸಂಗತಿಯಾಗಿದೆ! ಜ್ಞಾನೋಕ್ತಿಗಳಿಗೆ ಟಿಪ್ಪಣಿ ಎಂಬ ತನ್ನ ಪುಸ್ತಕದಲ್ಲಿ ಡಾಕ್ಟರ್ H.A. ಐರ್ನ್ಸೈಡ್ ಹೀಗೆ ಬರೆದಿದ್ದಾರೆ: ಆತನು ಶಿಕ್ಷೆಯನ್ನು ಮರದ ಕಂಬದಲ್ಲಿ ಹೊತ್ತನು, ಈಗ ಪಾಪಿಯೂ ಜಾಮೀನುದಾರನು ಬಿಡುಗಡೆಗೊಂಡರು ಎಂಬುದಾಗಿ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 16ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದಯಾಳುವಾದ ಹೆಂಗಸು ಮಾನವನ್ನು ಪಡೆಯುವಳು, ಬಲಾತ್ಕಾರಿಗಳು ಧನವನ್ನು ಮಾತ್ರ ಅರ್ಜಿಸುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ರೂತಳನ್ನು ನೆನಪಿಗೆ ತರುತ್ತದೆ. ಆಕೆ ವಿಧವೆಯೂ ಬಡವಳೂ ಒಬ್ಬ ಸ್ತ್ರೀಯೂ ಆಗಿದ್ದಳು. ಆದರೂ ಆಕೆ ತನ್ನ ಮಾನವನ್ನು ಕಾಪಾಡಿಕೊಂಡಿದ್ದಳು. ಬೋವಜನು ಆಕೆಗೆ ಹೀಗೆ ಹೇಳಿದನು: ನೀನು ಗುಣವಂತೆ ಎಂಬುದು ಊರಿಗೆಲ್ಲ ಗೊತ್ತದೆ ಎಂಬುದಾಗಿ. ರೂತಳ ಪುಸ್ತಕ 3ನೇ ಅಧ್ಯಾಯ 11ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಬೆತ್ಲೆಹೇಮಿನವರೆಲ್ಲರೂ ಆಕೆಯನ್ನು ತಿಳಿದಿದ್ದರು. ಆಕೆ ಪುರುಷರೊಡನೆ ವ್ಯವಹರಿಸುವಾಗ ತನ್ನ ಮಾನ ಕಾಪಾಡಿಕೊಂಡದಲ್ಲದೆ ಎಲ್ಲ ರೀತಿಯಲ್ಲಿಯೂ ಮಾನಸ್ಥೆಯಾಗಿ ನಡಕೊಂಡಳು. 2ನೇ ಭಾಗವು ಬೋವಜನಿಗೆ ಸೂಚಕವಾಗಿದೆ. ಅದೇನೆಂದರೆ ಬಲಶಾಲಿಗಳು ಧನವನ್ನು ಅರ್ಜಿಸುವರು ಎಂಬುದಾಗಿ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 18ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಧರ್ಮಿಯ ಸಂಬಳವು ಜೊಳ್ಳು, ಧರ್ಮವನ್ನು ಬಿತ್ತುವವನ ಲಾಭವು ಗಟ್ಟಿ. ಧರ್ಮನಿರತನಿಗೆ ಜೀವ, ಅಧರ್ಮಾಸಕ್ತನಿಗೆ ಮರಣ. ವಕ್ರ ಹೃದಯರು ಯೆಹೋವನಿಗೆ ಅಸಹ್ಯರು, ಸನ್ಮಾರ್ಗಿಗಳು ಆತನ ದಯೆಗೆ ಆಸ್ಪದರು. ದುಷ್ಟನಿಗೆ ದಂಡನೆ ಖಂಡಿತ, ಶಿಷ್ಟ ವಂಶಕ್ಕೆ ರಕ್ಷಣೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪಾಪಕ್ಕೂ ನೀತಿಗೂ ಇರುವ ಸ್ಪಷ್ಟ ವ್ಯತ್ಯಾಸವು
ಇಲ್ಲಿ ತೋರಿಸಲ್ಪಟ್ಟಿದೆ. ಮೋಸ ಮತ್ತು ನ್ಯಾಯ ನಿಂದನೆಗಳಿಗೆ ತೀರ್ಪು ಆಗುತ್ತದೆ. ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮತ್ತು ಒಬ್ಬ ವಿಶ್ವಾಸಿಗೆ ಇರುವ ನೀತಿವಂತಿಕೆಯು ಕ್ರಿಸ್ತನ ನೀತಿವಂತಿಕೆಯೇ ಆಗಿದೆ. ನಮಗೆ ಆ ನೀತಿಯು ದೊರಕಿರುವುದರಿಂದ ನಾವು ನ್ಯಾಯ ತೀರ್ಪಿಗೆ ಒಳಗಾಗದೆ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತೇವೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಇಲ್ಲಿ ಇನ್ನೊಂದು ಪ್ರಾಮುಖ್ಯ ಜ್ಞಾನೋಕ್ತಿ ಇದೆ. ಅದೇನೆಂಬುದಾಗಿ ನೋಡೋಣ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ: ಹಂದಿಯ ಮೂತಿಗೆ ಚಿನ್ನದ ಮೂಗುತಿಯು ಹೇಗೋ ಅವಿವೇಕಳಿಗೆ ಸೌಂದರ್ಯವು ಹಾಗೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಂದು ಹಂದಿಯು ಚಿನ್ನದ ಮೂಗುತಿ ಧರಿಸಿ ಅಡ್ಡಾಡುವುದನ್ನು ನೋಡಿದ್ದೀರೋ? ಈ ಲೋಕದಲ್ಲಿ ಇಂಥವರು ತುಂಬಾ ಮಂದಿ ಇದ್ದಾರೆ. ಅವರು ವಿವೇಕಹೀನರಾದ ಸೌಂದರ್ಯವತಿಯರು. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಜ್ಜನರ ಆಶೆಯು ಮಂಗಳಾಸ್ಪದ, ದುರ್ಜನರ ನಿರೀಕ್ಷೆಯು ರೋಷಾಸ್ಪದ ಎಂಬುದಾಗಿ. ಪ್ರಿಯರೇ, ಸಂತೋಷ ಸಮಾಧಾನಗಳಿಗೆ ಒಂದೇ ಮಾರ್ಗವೆಂದರೆ ಕ್ರಿಸ್ತನೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದಿರುವುದು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತನಾಡಿದೆಯಲ್ಲವೇ? ನಮ್ಮ ಜೀವಿತ ಸಮಾಧಾನ ಸಂತೋಷಗಳಿಲ್ಲದ ಜೀವಿತವಾಗಿರಬಹುದು. ಆದರೆ ಈ ಕೃಪಾಗಳಿಗೆಯಲ್ಲಿ ದೇವರ ಬಳಿಗೆ ಬರುವುದಾದರೆ, ನಮ್ಮನಾತನ ಹಸ್ತಕ್ಕೆ ಒಪ್ಪಿಸಿಕೊಡುವುದಾದರೆ, ಆತನು ತನ್ನ ಸಮಾಧಾನವನ್ನು ನಮಗೆ ಕೊಡುತ್ತಾನೆ ಮತ್ತು ನಮ್ಮ ಆತನ ಸಂಬಂಧ ಅದು ದಿನಾಲೂ ಬಲ ಹೊಂದುತ್ತದೆ. ಆದ್ದರಿಂದ ಈ ಕೃಪಾಗಳಿಗೆಯಲ್ಲಿ ನಮ್ಮನ್ನೇ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ದೇವರ ವಾಕ್ಯದಿಂದ ತುಂಬಿದವರಾಗಿ ಆತನ ಸಮಾಧಾನದಲ್ಲಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸಾಹಿತ್ಯಿಕವಾಗಿ ದ್ವಿಪದಿಗಳಲ್ಲಿದ್ದ ಜ್ಞಾನೋಕ್ತಿಗಳು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ಲವೇ? ಹೃದಯದ ಆಲೋಚನೆಗಳನ್ನು, ವ್ಯವಹಾರದ ವಿಷಯದಲ್ಲಿ ಒಳ್ಳೆಯ ಆಲೋಚನೆಯನ್ನು ಅದು ಒದಗಿಸಿದೆ. ಆದುದರಿಂದ ನಮ್ಮನ್ನು ದೇವರಾತ್ಮನ ವಶಕ್ಕೆ ಕೊಟ್ಟು ದೀನತೆಯ ಜೀವಿತವನ್ನು ನಾವು ಜೀವಿಸೋಣ, ದೇವರನ್ನು ಮಹಿಮೆಪಡಿಸೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳು ನಮ್ಮ ಜೀವಿತಕ್ಕೆ ಬೆಳಕನ್ನು ನೀಡಿರುವಾಗ ಇತರರು ಕೂಡ ಆ ಬೆಳಕನ್ನು ಹೊಂದಿಕೊಳ್ಳಲು ಹಿಂದೆ ಈ ಸೇವೆಯ ಅಭಿವೃದ್ಧಿಗಾಗಿ 9845616412 ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.